ಆತ್ಮೀಯರೇ ನಮಸ್ಕಾರ. 1 ಮಿನಿಟ್ ಸೈಕಾಲಜಿಯಲ್ಲಿ ಇವತ್ತು ನಾವು ಮನೋವಿಜ್ಞಾನದ ವಿಧಾನಗಳು ಮತ್ತು ಅದರ ಪ್ರತಿಪಾದಕಗಳ ಕುರಿತು ಅಭ್ಯಾಸ ಮಾಡೋಣ. ಮೊದಲನೇ ಒಂದು ವಿಧಾನ ಏನದಲ್ಲ ಅದು ಅಂತರಾವಲೋಕನ ವಿಧಾನ. ಇದರ ಪ್ರತಿಪಾದಕರು ಇ.ವಿ. ಟಿಚ್ನರ್ ಅಂತ. ಎರಡನೇ ಒಂದು ವಿಧಾನ ಅವಲೋಕನ ವಿಧಾನ. ಇದರ ಪ್ರತಿಪಾದಕರು ಜೆ.ಬಿ. ವ್ಯಾಟ್ಸನ್. ಮತ್ತು ಮೂರನೇ ಒಂದು ವಿಧಾನ ಪ್ರಾಯೋಗಿಕ ವಿಧಾನ ಅಂತ ಹೇಳಿ ಇದು ವಿಲ್ ಹೆಲ್ಮ್ ವುಂಟ್ ಅವರು ಇದರ ಪ್ರತಿಪಾದಕರು. ಮತ್ತು ನಾಲ್ಕನೇ ವಿಧಾನ ವ್ಯಕ್ತಿ ಅಧ್ಯಯನ ವಿಧಾನ. ಇದರ ಪ್ರತಿಪಾದಕರು ಡಿ.ಎಫ್.ಡಿ. ಬುಕ್ಸ್ ಅವರು. ಆಮೇಲೆ ಐದನೇ ಒಂದು ವಿಧಾನ ಮನೋವಿಶ್ಲೇಷಣಾ ವಿಧಾನ ಅಂತ ಸಿಗ್ಮಂಡ್ ಫ್ರೈಡ್ ಅವರು ಇದರ ಪ್ರತಿಪಾದಕರು. ಇನ್ನ ಒಂದೊಂದು ಲೈನ್ದಲ್ಲಿ ಇವುಗಳ ಅರ್ಥವನ್ನು ನೋಡೋಣ. ಅಂತರಾವಲೋಕನ ವಿಧಾನ ಅಂತಂದ್ರೆ ಸ್ವಯಂ ವೀಕ್ಷಣೆ ಮಾಡಿಕೊಳ್ಳುವುದು ಎಂದರ್ಥ. ಅವಲೋಕನ ವಿಧಾನ ಅಂತಂದ್ರೆ ಒಬ್ಬ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನ ಅವಲೋಕಿಸುವುದು ಎಂದರ್ಥ. ಮೂರನೇದು ಪ್ರಯೋಗಾತ್ಮಕ ವಿಧಾನ. ವ್ಯಕ್ತಿಯ ವರ್ತನೆಯನ್ನ ಪ್ರಯೋಗದ ಮೂಲಕ ಅಳತೆ ಮಾಡುವುದು ಅಥವಾ ಮಾಪನ ಮಾಡುವುದಕ್ಕೆ ನಾವು ಪ್ರಯೋಗಾತ್ಮಕ ವಿಧಾನ ಅಂತ ಹೇಳಿ ಕರಿತೀವಿ. ವ್ಯಕ್ತಿ ಅಧ್ಯಯನ ವಿಧಾನ ಅಂತಂದ್ರೆ ಸಮಸ್ಯಾತ್ಮಕ ವ್ಯಕ್ತಿಯ ಅಧ್ಯಯನವನ್ನ ಮಾಡೋದಕ್ಕೆ ನಾವು ವ್ಯಕ್ತಿ ಅಧ್ಯಯನ ಅಂತ ಹೇಳಿ ಕರಿತೀವಿ. ಮನೋವಿಶ್ಲೇಷಣಾ ವಿಧಾನದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು ವ್ಯಕ್ತಿಯ 3 ಅವಸ್ಥೆಗಳ ಕುರಿತು ಅಧ್ಯಯನ ಮಾಡಿದಾರ. ಅದರಲ್ಲಿ ಪ್ರಜ್ಞಾವಸ್ಥೆ, ಎರಡನೇದು ಸುಪ್ತ ಪ್ರಜ್ಞಾವಸ್ಥೆ, ಮೂರನೇದು ಪ್ರಜ್ಞಾವಿಹೀನಾವಸ್ಥೆ ಅಂತ ಹೇಳಿ. ಸೊ ಇದಿಷ್ಟು ಮನೋವಿಜ್ಞಾನದ ವಿಧಾನಗಳು ಮತ್ತು ಅವುಗಳ ಪ್ರತಿಪಾದಕರು. ಮತ್ತಷ್ಟು ಮಾಹಿತಿಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.